ವಾಲ್ಮೀಕಿ ನಿಗಮದಲ್ಲಿ ಮತ್ತಷ್ಟು ಸಚಿವರ ತಲೆದಂಡ. ರಾಜ್ಯಾದ್ಯಂತ ಬಿಜೆಪಿ ಹೋರಾಟ, ಬೀಳುತ್ತಾ ವಿಕೆಟ್. ಹಗರಣ ಮುಚ್ಚಿ ಹಾಕಲು ಆರೋಪಿಗೆ ಬೆದರಿಕೆ ಹಾಕಿದ್ದಾರೆ. ಇದೇ ಇಂದಿನ ಅಖಾಡ. ಪರಿಶಿಷ್ಟರ ದುಡ್ಡಿಗೆ ಪಂಗನಾಮ. ನಿಗಮಗಳಿಗೆ ಹಣ ಇಡುವಂಥದ್ದು ಆಯಾ ಸಮುದಾಯಕ್ಕೆ. ಯಾಕಂದರೆ ನಮ್ಮಲ್ಲಿ ಹಲವು ನಿಗಮಗಳಿದ್ದಾವೆ. ಜಾತಿಗೊಂದು ನಿಗಮವೂ ಕೂಡ ಇರುವಂತಹ ಸ್ವರೂಪದಲ್ಲಿ ನಿಗಮಗಳನ್ನು ಮಾಡಲಾಗಿದೆ. ಸರ್ಕಾರ ಈ ನಿಗಮಗಳನ್ನು ಮಾಡಿರುವಂಥದ್ರ ಬಹಳ ಮುಖ್ಯವಾದಂಥ ಉದ್ದೇಶ ಆಯಾ ಜಾತಿಗಳನ್ನು ಓಲೈಕೆ ಮಾಡುವಂಥದ್ದು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದು ಕಾಲದಿಂದ ಕಾಲಕ್ಕೆ ಈ ರೀತಿಯಂಥ ನಿಗಮಗಳನ್ನು ರಚನೆ ಮಾಡಲಾಗಿದೆ. ನಿಗಮಗಳನ್ನು ಮಾಡಿರೋದ್ರ ನಂತರ ಯಾವುದೇ ಓಲೈಕೆ ಇರಲಿ ಏನೇ ಇರಲಿ, ಆಯಾ ಸಮುದಾಯಗಳವರ ಉದ್ಧಾರಕ್ಕಾಗಿ, ಅವರ ಕಲ್ಯಾಣಕ್ಕಾಗಿ, ಅವರ ಅಭಿವೃದ್ಧಿಗಾಗಿ, ಅವರ ಆ ನಿಗಮ, ಆಯಾ ಹೆಸರಿನ ನಿಗಮಗಳಿದಾವಲ್ಲ, ಆಯಾ ಸಮುದಾಯದ ಜನರ, ಆಯಾ ಸಮುದಾಯದ ಮಕ್ಕಳ ವಿದ್ಯಾಭ್ಯಾಸದ ಎಲ್ಲ ನಿಟ್ಟಿನಲ್ಲೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಅದೇ ಸ್ವರೂಪದಲ್ಲಿ ಪರಿಶಿಷ್ಟ ಪಂಗಡದವರಿಗಾಗಿ ಮಾಡಿರುವಂತಹ ನಿಗಮ, ಅದು ಕೂಡ ಮಹರ್ಷಿ ವಾಲ್ಮೀಕಿ ಹೆಸರಿನಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನ್ನೋದನ್ನು ರಚನೆ ಮಾಡಿರುವಂಥದ್ದು. ಅದೇ ಸಮುದಾಯದವರು ಅದಕ್ಕೆ ಮಂತ್ರಿಯೂ ಕೂಡ ಇದ್ದರು. ಆದರೆ ಈ ನಿಗಮದಲ್ಲಿ ಆಗಿರುವಂತಹ ಅವ್ಯವಹಾರವನ್ನು ನೋಡಿದರೆ ತಮ್ಮದೇ ಸಮುದಾಯಕ್ಕೆ ಸಿಗಬೇಕಾಗಿರುವಂಥ, ತಮ್ಮದೇ ಸಮುದಾಯದ ಸಾಮಾನ್ಯ ಜನರಿಗೆ ಸಿಗಬೇಕಾಗಿರುವಂತಹ, ಬಡತನದಲ್ಲಿರುವಂಥವ್ರಿಗೆ, ದುರ್ಬಲರಿಗೆ, ಇನ್ನೂ ಕೂಡ ಸರ್ಕಾರದ ಸವಲತ್ತುಗಳು ಸರಿಯಾಗಿ ಸಿಗದೇ ಇರತಕ್ಕಂಥ ಜನರಿಗೆ ಸವಲತ್ತುಗಳನ್ನು ಕೊಡಬೇಕಾಗಿದ್ದಂಥವ್ರಿಗೆ ಬೇರೆ ಬೇರೆ ಅಕೌಂಟ್ಗಳಲ್ಲಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಅದು ಇನ್ಯಾವುದೋ ಸ್ವರೂಪದಲ್ಲಿ ಇನ್ಯಾರಿಗೂ ತಲುಪಿದೆ ಅನ್ನುವಂಥದ್ದು ಇಲ್ಲಿರುವ ಪ್ರಮುಖ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರೂ ಕೂಡ ಪ್ರತಿಪಕ್ಷ ಬಿಜೆಪಿ ಸುಮ್ಮನೆ ಕುಳಿತಿಲ್ಲ. ಇವತ್ತು ರಾಜ್ಯವ್ಯಾಪಿ ಹೋರಾಟವನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಮತ್ತಷ್ಟು ಸಚಿವರ ತಲೆದಂಡ ಆಗುತ್ತೆ ಅನ್ನುವಂತಹ ಭವಿಷ್ಯವನ್ನು ನುಡಿತಾ ಇದ್ದಾರೆ. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಡಿ ಬರುವ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಅವ್ಯವಹಾರ ಬಯಲಾಗಿ ಇಂದಿಗೆ 1 ತಿಂಗಳು. ಇಲಾಖೆ ಸಚಿವ ಬಿ ನಾಗೇಂದ್ರ ವಿರುದ್ಧ ನೇರ ಆರೋಪ ಮಾಡಿದ್ದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಅದಾದ ಮೇಲೆ ಪ್ರತಿಪಕ್ಷಗಳ ಒತ್ತಡ, ಹೈಕಮಾಂಡ್ ನಿರ್ದೇಶನದ ಮೇಲೆ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ರು. ಅದಾದ ಬಳಿಕ ಕೇಸ್ನಲ್ಲಿ ಏನೂ ಆಗಿಲ್ಲ ಅನ್ನೋದು ಬಿಜೆಪಿ ವಾದ. ಹೀಗಾಗಿ ಇಂದು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸಿತು. ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೇವೆ ಎಂದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಈಗ ಮಾಡುತ್ತಿರೋದು ಏನು ಅನ್ನೋದು ಪ್ರತಿಭಟನಾಕಾರರ ಪ್ರಶ್ನೆಯಾಗಿತ್ತು. ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಹಣ ಪಕ್ಕದ ಆಂಧ್ರಕ್ಕೆ ಬೇನಾಮಿ ಕಂಪನಿ ಹೆಸರಿನಲ್ಲಿ ವರ್ಗಾವಣೆ ಆಗಿದೆ ಎಂಬ ಆರೋಪ ಕೇಳಿಬಂತು. ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ನಿಗಮದಲ್ಲೂ ಕೂಡ ಇದೇ ರೀತಿ ಹಣ ದುರುಪಯೋಗ ಆಗಿದೆ. ಬೇರೆ ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಮಾಡಿಕೊಂಡು, ವಿಡ್ರಾ ಮಾಡಿಕೊಂಡು, ಏನು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯವನ್ನು ATM ಆಗಿ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಆರೋಪ ಮಾಡ್ತಾ ಇದ್ವಿ. ಆರೋಪಕ್ಕೆ ಪುರಾವೆ ಇಲ್ಲ ಅಂತ ಹೇಳ್ತಿದ್ರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಪುರಾವೆ ಸಿಕ್ಕಿದೆ. ಇವತ್ತು ಶರಣ ಪ್ರಕಾಶ್ ಪಾಟೀಲ್ ಅವರು ಇರ್ಬೋದು, ಅಲ್ಲಿ ದದ್ದಲ್ ಅವರು ಬೋರ್ಡ್ ಚೇರ್ಮನ್ ಏನಿದ್ದಾರೆ, ಇವರೆಲ್ಲರ ಪಾತ್ರ ಇದೆ ಅಂತೇಳಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ, ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಸಹ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ. ರಾಜ್ಯದುದ್ದಕ್ಕೂ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಮೈಸೂರಲ್ಲೂ ಬಿಜೆಪಿ ವತಿಯಿಂದ ಪ್ರತಿಭಟನೆ ಜೋರಾಗಿತ್ತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದೆ. ಕೋಲಾರದಲ್ಲೂ ಪ್ರತಿಭಟನೆ ನಡೆಸಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ರು. ರಾಮನಗರದಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಮೈತ್ರಿ ಕಾರ್ಯಕರ್ತರು. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕನಕದುರ್ಗಮ್ಮ ದೇವಸ್ಥಾನದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಮಂಡ್ಯದಲ್ಲೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಜೋರಾಗಿತ್ತು. ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ರು. ದಾವಣಗೆರೆಯಲ್ಲೂ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಲು ಪ್ರಯತ್ನಿಸಿದವರ ಕಂಟ್ರೋಲ್ ಮಾಡಲಾಯಿತು. ಮಂಗಳೂರಲ್ಲೂ ಬಿಜೆಪಿ ಪ್ರತಿಭಟನೆ ಜೋರಾಗಿತ್ತು. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಮಾರ್ಗ ಮಧ್ಯೆ ತಡೆದರು.
ಪ್ರತಿಭಟನೆಗೂ ಮುನ್ನ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ರು. ಸರ್ಕಾರ ಅಂತೂ ಜನರ ಪಾಲಿಗೆ ಬದುಕಿದೆಯೋ ಇಲ್ಲ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಹಳ ಒಗ್ಗಟ್ಟು ಪ್ರದರ್ಶನ. DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ತಿಂಡಿ ತಿನ್ಸಿದ್ದೇನೋ, ಇವ್ರ ಮೇಲೆ ಹೆಗ್ಲ ಮೇಲೆ ಕೈ ಹಾಕಿದ್ ನೋಡು, ಹೆಗ್ಲ ಮೇಲೆ ಕೈ ಹಾಕಿದ್ದೇನೋ. ಈಗ ನೋಡಿ ಒಬ್ರಿಗೊಬ್ರು ಬುಡ ಕುಯ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ನಿಂತ್ಕೊಂಡು ಹೊಡೆದಾಡ್ತಕ್ಕಂಥ ಪರಿಸ್ಥಿತಿಗೆ ಆಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದು ನಿಂತಿದೆ. ಇವತ್ತು ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತೆ ಅವ್ರ ಇಡೀ ಸಚಿವ ಸಂಪುಟ ಅವರ ಏನಾದ್ರು ಆತ್ಮಸಾಕ್ಷಿ ಅಂತ ಏನಾದ್ರು ಇದ್ರೆ, ನೀವು ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಿಂದನೂ ಏನಾದ್ರು ಒಂದು ಭ್ರಷ್ಟಾಚಾರ ವಿಚಾರದಲ್ಲಿ ತಡೆಗಟ್ಟಲಿಕ್ಕೆ ಏನಾದ್ರು ಒಂದೇ ಒಂದು ಸಣ್ಣ ಕ್ರಮ ತಗೊಂಡಿರುವಂತದ್ದಿದೆಯಾ? ನಿಮ್ಗೆ ಜನರ ಶಾಪ ಖಂಡಿತ ತಟ್ಟುತ್ತೆ. ವಿಶೇಷವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪೈಪೋಟಿ ಏನಂದ್ರೆ ನಾನೆಷ್ಟು ಮಾಡ್ತೀನಿ ದುಡ್ಡು, ನೀನೆಷ್ಟು ಮಾಡ್ತೀನೋ ಅಂತ ರೇಸ್ನಲ್ಲಿ ಒಡ್ಬಿಟ್ಟಿದ್ದಾರೆ. ಲೂಟಿ ಆಗಿದೆ. ಅದರಲ್ಲಿ ನಾಗೇಂದ್ರ ಪಾಲು 20%. ಪಾಪ 80% ಲೂಟಿ ಹೊಡೆದಿರೋರು ಇವರು ಸಿದ್ದರಾಮಯ್ಯ ಅಂಡ್ ಗ್ಯಾಂಗು. ನಾವು ಅದಕ್ಕೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟಿಡಿದು ಹೋರಾಟವನ್ನು ನಾವು ಮಾಡೋರಿದ್ದೀವಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ಏನೋ ಒಂದು ವಿಕೆಟ್ ಬಿದ್ದಿದೆ ಅಂತಲ್ಲ, ಇನ್ನೊಂದು ವಿಕೆಟು ಬೀಳಬೇಕು. ಇನ್ನೂ 3-4 ವಿಕೆಟ್ ಬೀಳೋದಿದೆ ಈ ಸರ್ಕಾರದಲ್ಲಿ. ಈ ಸರ್ಕಾರವೇ ಜಾಸ್ತಿ ದಿನ ಉಳಿಯೋದು ಕಷ್ಟ ಇದೆ. ಹಾಗಾಗಿ ಅವರು CM ಬದಲಾವಣೆ ಮಾಡ್ತಾರ, ಉಪಮುಖ್ಯಮಂತ್ರಿಗಳು ಇನ್ನೂ 10 ಜನ ಕರ್ಕೊಂಬಂದು ಕೂರಿಸ್ತಾರ, ನಮಗೆ ಗೊತ್ತಿಲ್ಲ. ಸರ್ಕಾರದ ಮೇಲೆ ರಾಜ್ಯದ ಜನತೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಈಗಾಗಲೇ ಇನ್ನೂ 1 ವರ್ಷ ಆಗಿದೆ ಅಷ್ಟೇ ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ. ಈಗಾಗಲೇ ಜನವೇ ವಿಶ್ವಾಸ ಕಳ್ಕೊಂಡಿದ್ದಾರೆ. ಬೀದಿಗಿಳಿದು ಪ್ರತಿಭಟನೆ ಮಾಡಿರೋ ಬಿಜೆಪಿ ಇದೀಗ ಅಧಿವೇಶನದಲ್ಲೂ ಇದನ್ನೇ ಅಜೆಂಡಾ ಮಾಡಿಕೊಳ್ಳಲು ತಯಾರಿ ನಡೆಸಿದೆ. ಅಧಿವೇಶನದುದ್ದಕ್ಕೂ ವಿಧಾನಸೌಧದ ಹೊರಗೂ ಒಳಗೂ ಹೋರಾಟಕ್ಕೆ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಬ್ಬ ಅಧಿಕಾರಿಯ ಆತ್ಮಹತ್ಯೆಯೊಂದಿಗೆ ಈ ಪ್ರಕರಣ ಬೆಳಕಿಗೆ ಬಂತು. ಬೆಳಕಿಗೆ ಬಂದ ನಂತರ ಅಧಿಕಾರಿ ಬರೆದಿದ್ದಂತಹ ಒಂದು ಸಾವಿಗೂ ಮುಂಚಿತವಾಗಿ ಬರೆದಿದ್ದಂತಹ ಡೆತ್ ನೋಟ್ನಲ್ಲಿ ಇದ್ದಂಥ ಅಂಶಗಳು, ಆ ಅಂಶಗಳಲ್ಲಿ ಸಚಿವರ ಮೌಖಿಕ ಆದೇಶದ ನಂತರ ಈ ರೀತಿಯಾದಂತಹ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಅಂಶ ಬೆಳಕಿಗೆ ಬಂದ ನಂತರ ಇಲ್ಲ, ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅನ್ನುವಂತಹ ಡಿಫೆನ್ಸನ್ನು ತೆಗೆದುಕೊಂಡಿದ್ರು. ಸರ್ಕಾರದವರು ಕೂಡ ಅವರ ಪರವಾಗಿ ಮಾತನಾಡ್ತಾ ಇದ್ರು. ಆದರೆ ಅಂತಿಮವಾಗಿ ನಾಗೇಂದ್ರ ರಾಜೀನಾಮೆಯನ್ನು ಕೊಡೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ರಾಜೀನಾಮೆ ಕೊಟ್ಟ ನಂತರ ಏನಾಗ್ತಿದೆ, ಇಲ್ಲಿ ಸಚಿವರಿಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ವಾ? ಸಚಿವರ ಆಪ್ತರನ್ನು ಇಲ್ಲಿ ಬಂಧಿಸಲಾಗಿದೆ. ಮಾಜಿ ಸಚಿವರನ್ನ ವಿಚಾರಣೆಗೂ ಕೂಡ ಕರೆದಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳಿದ್ದಾವೆ ಮತ್ತು ಈ ಪ್ರಕರಣದಲ್ಲಿ ಆರೋಪಿಯಾಗಿರುವ ವ್ಯಕ್ತಿ ನ್ಯಾಯಾಲಯದಲ್ಲಿ ಕೊಟ್ಟಿರುವಂತಹ ಒಂದು ಅಂಶವನ್ನು ನಾವು ಗಮನಿಸಿದಾಗ, ಅವರ ಮಾತನ್ನು ಗಮನಿಸಿದಾಗ, ಅವರ ಪತ್ರವನ್ನು ಗಮನಿಸಿದಾಗ ಅದರಲ್ಲಿರುವಂಥದ್ದು ನನಗೆ ರಕ್ಷಣೆ ಬೇಕಿದೆ, ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ಈ ಪ್ರಕರಣದಲ್ಲಿ ನೀನು ಒಪ್ಪುಕೋ ಅನ್ನುವಂತಹ ರೀತಿಯಾದಂಥ ಬೆದರಿಕೆಗಳು ಬರ್ತಾ ಇದ್ದಾವೆ ಅನ್ನುವವರೆಗೂ ಕೂಡ ಈ ಪ್ರಕರಣ ವಿಸ್ತಾರ ಆಗ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಯಾರನ್ನೋ ರಕ್ಷಿಸುವಂತಹ ಪ್ರಯತ್ನ ಹಾಗಾದರೆ ನಡೀತಿದೆಯಾ ಅನ್ನುವ ಅನುಮಾನವೂ ಕೂಡ ಇದೆ. ಪರಿಶಿಷ್ಟರ ಹಣಕ್ಕಂತೂ ಪಂಗನಾಮ ಹಾಕ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂದರೆ ಇಷ್ಟೊಂದು ಹಣದ ಹರಿದಾಟವನ್ನು ಗಮನಿಸಿದಾಗ ಇದರ ಬಗ್ಗೆ ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರಾಗಿರುವ ಅನಿಲ್ ಕುಮಾರ್ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವ ಪ್ರಕಾಶ್ ಶೇಷರಾಘವಾಚಾರ್ಯ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ JDSನ ವಕ್ತಾರರಾಗಿರುವ ಶ್ವೇತಾ ಯಾದವ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ BV ಶಿವಶಂಕರ್ ಅವರು ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ಪ್ರಕಾಶ್ ಅವರ ಮೂಲಕವಾಗಿ. ಪ್ರಕಾಶ್ ಅವರೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿಯವರು ಕೂಡ ದೊಡ್ಡ ಹೋರಾಟವನ್ನು ಮಾಡಿದ್ರಿ. ಇವೆಲ್ಲವೂ ಕೂಡ ನಡೀತಾ ಇದೆ. ಹೋರಾಟವನ್ನು ಆಲ್ಮೋಸ್ಟ್ ಲೈಕ್ 1 ತಿಂಗಳ ನಂತರವೂ ಕೂಡ ನೀವು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ರಿ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರ ರಾಜೀನಾಮೆಗೆ ನೇರವಾಗಿ ಒತ್ತಾಯವನ್ನು ಮಾಡ್ತೀರಿ. ಯಾವ ಕಾರಣಕ್ಕೆ ಮುಖ್ಯಮಂತ್ರಿಗೆ ಇದಕ್ಕೆ ಸಂಬಂಧ ಇದೆ ಅಂತೇಳಿ? ನೋಡಿ, ಯಾವುದೇ ಒಂದು ಸರ್ಕಾರದ ಇಲಾಖೆಗಳಲ್ಲಿ 10 ಲಕ್ಷ 5 ಲಕ್ಷ ಏನೋ ಅವ್ರಿಗೊಂದು ಆಫೀಸರ್ಸ್ಗಳಿಗೆ ಒಂದು ಲಿಮಿಟ್ ಇರುತ್ತೆ. ಅವ್ರ ಲಿಮಿಟಲ್ಲೇ ಡ್ರಾ ಮಾಡೋದು, ಅದನ್ನು ಬ್ಯಾಂಕಿಗೆ ಕಟ್ಟೋದು ನಡೆದಿದೆ. ಇಲ್ಲಿ ನಡೆದಿರೋವಂಥ ಗೋಲ್ಮಾಲು 100 ಕೋಟಿ ಮೇಲೆ, ಒಟ್ಟು 187 ಕೋಟಿ, 90 ಕೋಟಿಗಳನ್ನ ವಿಡ್ರಾ ಮಾಡಿದ್ದಾರೆ. ಅದನ್ನು ತೆಲಂಗಾಣದಲ್ಲಿರುವಂಥ ಬ್ಯಾಂಕ್ಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿಂದ ಅದು ತಿರುಗಿ ಮತ್ತೆ ಕೋಆಪರೇಟಿವ್ ಬ್ಯಾಂಕ್ ಹೋಗಿ ಅಲ್ಲಿಂದ ಕ್ಯಾಶ್ ಡ್ರಾ ಆಗಿದೆ. ಅಂದರೆ 100 ಕೋಟಿ ರೂಪಾಯಿ ರಾಜ್ಯದ ಹಣ ಬೇರೆ ರಾಜ್ಯಕ್ಕೆ ಯಾರೋ ಗಮನಕ್ಕೂ ಬಾರದೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ನಾನಿವತ್ತು ಕೇಳ್ತಾ ಇದ್ದೆ, ಟ್ರೆಜರಿಯಿಂದ 100 ಕೋಟಿ ಹೋಗಿದೆಯಂತೆ ವಾಲ್ಮೀಕಿ ನಿಗಮಕ್ಕೆ. K2 ಅಂತ ಒಂದು ಫಂಡು. ಆ K2 ಫಂಡ್ ಹೋಗೋದು ಹೆಂಗೆ? ಅಲ್ಲಿರುವಂಥ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಗೊತ್ತಿರುತ್ತೆ, ಫೈನಾನ್ಸ್ ಸೆಕ್ರೆಟ್ರಿಗೆ ಗೊತ್ತಿರುತ್ತೆ. ಯಾರು ಫೈನಾನ್ಸ್ ಸೆಕ್ರೆಟ್ರಿ? ಅತೀಕ್ ಅವರು. ಯಾರು ಪ್ರಿನ್ಸಿಪಲ್ ಸೆಕ್ರೆಟ್ರಿ? ಮಂಜುನಾಥ್ ಪ್ರಸಾದ್ ಅವರು. ಯಾಕೆ ಅವ್ರ ಮೇಲೆಲ್ಲ ಕ್ರಮನೇ ತೊಗೊಂಡಿಲ್ಲ?
100 ಕೋಟಿ ರೂಪಾಯಿ ಒಂದು ಲೂಟ್ ಹೊಡೆದಿದ್ದಾರೆ. ಇವರು ಕಸ್ಟೋಡಿಯನ್ಸ್ ಆಫ್ ದಿ ಪಬ್ಲಿಕ್ ಮನಿ, ಇವರು ಇವತ್ತು ದೇ ಹ್ಯಾವ್ ಫೇಲ್ಡ್ ಇನ್ ದ ಡ್ಯೂಟಿ. ಸರ್ಕಾರ ನೋ ಆ್ಯಕ್ಷನ್. ಯಾಕೆ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ಯಾಕೆ ಸಣ್ಣ ಪುಟ್ಟ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದೀರಾ? ಈ ದುಡ್ಡಿಗೆ ಮಂತ್ರಿಗೆ ಗಮನಕ್ಕೆ ಬಾರದೆ ಒಂದು 100 ಕೋಟಿ ರೂಪಾಯಿ ವರ್ಗಾವಣೆ ಮಾಡ್ಬೋದು. ಆದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಅದೆಷ್ಟು ಕೋಟಿಗಳನ್ನ ವರ್ಗಾವಣೆ ಮಾಡಿರ್ಬೋದು ಗೊತ್ತಿಲ್ಲ ನಮಗೆ. ತನಿಖೆ ಆಗಬೇಕು. ಈ ತನಿಖೆ ಆದಮೇಲೆ ಅವ್ರು ರಾಜೀನಾಮೆ ಕೊಟ್ಟರು. ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ಮೇಲೆ ಸುದ್ದಿ ಸ್ತಪ, ಏನೂ ನಡೀತಾ ಇಲ್ಲ. ಏನಾನ ನೀವು SIT ಏನಾನ ಇದರ ತನಿಖೆಯ ಪ್ರಗತಿಯನ್ನು ತಿಳಿಸಿದ್ರಾ? ಇವತ್ತು ಆರೋಪಿಯೊಬ್ಬರು ಕೋರ್ಟಲ್ಲಿ ಹೇಳಿದ್ದಾರೆ, ನನ್ನ ಪ್ರಾಣಕ್ಕೆ ಅಪಾಯ ಇದೆ, ನನಗೆ ರಕ್ಷಣೆ ಬೇಕು, ಇಲ್ಲಿ ಮಂತ್ರಿ ಹೆಸರು ಹೇಳಬೇಡಿ, ಅಂದರೆ ಮಾಜಿ ಮಂತ್ರಿಗಳ ಹೆಸರನ್ನ ತರಬೇಡಿ ಅಂತ ನಮ್ಮ ಮೇಲೆ ಬಲವಂತ ಆಗ್ತಾ ಇದೆ, ನಮ್ಮ ಮೇಲೆ ಒತ್ತಡ ಬರ್ತಾ ಇದೆ ಅಂತ ಅವರು ಇವತ್ತು ಕೋರ್ಟಲ್ಲಿ ಹೇಳಿದ್ದಾರೆ. ಇದರಲ್ಲಿ ನಾಗೇಂದ್ರ ಅವ್ರ ಸಂಬಂಧಿಕರ ಪಾತ್ರವೂ ಇದೆ ಅಂತ ಬಂದಿದೆ. ಇದ್ರ ಮಧ್ಯೆ ಶಿವಪ್ರಕಾಶ್ ಪಾಟೀಲ್ ಅವ್ರದ್ದು, ಶರಣ್ ಪ್ರಕಾಶ್ ಪಾಟೀಲ್ ಸಾರಿ ಅವ್ರದ್ದು ಕೂಡ ಇದೆ. ಇಷ್ಟೆಲ್ಲ ಆದಮೇಲೂ ಆ ನಿಗಮದ ಅಧ್ಯಕ್ಷ ಇದ್ದಾರಲ್ಲ, ಆರಾಮಾಗಿ ಅವರು ಅಧಿಕಾರನ ಅನುಭವಿಸ್ತಾನೆ ಇದ್ದಾರೆ. ಅರೆ, ನೀನು ನಿಗಮದ ಅಧ್ಯಕ್ಷ, ನಿನ್ನ ನಿಗಮದಲ್ಲಿ 187 ಕೋಟಿ ರೂಪಾಯಿ ಲೂಟಿ ಆಗಿದೆ, ನೀನು ಜವಾಬ್ದಾರಿ ಬೇಡ ಅದಕ್ಕೆ? ಎಸ್ ಪ್ರಕಾಶ್ ಅವರು ಮಾತಾಡ್ತೀನಿ ನಾನು. ಇಲ್ಲಿ ಶಿವಶಂಕರ್ ಅವರೇ, ತಮ್ಮ ಪ್ರಕಾರ ಎಷ್ಟು ಮಟ್ಟಿಗೆ ಇಲ್ಲಿ ಮುಖ್ಯಮಂತ್ರಿಯವ್ರಿಗೂ ಕೂಡ ಇದನ್ನು ವಿಸ್ತರಿಸುವಂತಹ ಪ್ರಯತ್ನವನ್ನು BJP-ಯವರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಯವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ. ಯಾವ ಸ್ವರೂಪದಲ್ಲಿ ಇಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ರೆಸ್ಪಾನ್ಸಿಬಲ್ ಆಗುತ್ತೆ ಅಂತೇಳಿ? ಇಲ್ಲಿ ಹರಿಪ್ರಸಾದ್, ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಒಂದು ದೊಡ್ಡ ಚಾಲೆಂಜ್ ಇದೆ ಇವತ್ತಿಗೆ ಅನ್ನೋದಾದ್ರೆ ಅದು ಭ್ರಷ್ಟಾಚಾರದ ಆರೋಪ ಮತ್ತು ಬೆಲೆ ಏರಿಕೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಗಮನ ಹರಿಸಲೇಬೇಕು. ಯಾಕೆ ಅಂತಂದ್ರೆ ಇದು ಕಳೆದ ವರ್ಷ ಮೇ 24ನೇ ತಾರೀಕು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಅವತ್ತಿನ ಮೊದಲನೇ ವಾರದಿಂದಾನೇ ಭ್ರಷ್ಟಾಚಾರದ ಆರೋಪಗಳು ಕೇಳೋದಕ್ಕೆ ಶುರುವಾಯ್ತು. ಮೊದಲು ಏನಂತಂದ್ರೆ ಈ ಟ್ರಾನ್ಸ್ಫರ್ ದಂಧೆ ಆರೋಪ. ಅವಾಗ ನನಗಂತೂ ಆಶ್ಚರ್ಯ, ಸೋಜಿಗ ಅನ್ಸಿದೆ ಅಂತಂದ್ರೆ ಸ್ವತಃ ಮುಖ್ಯಮಂತ್ರಿಯವರು, ಅಂದ್ರೆ ಸಿದ್ದರಾಮಯ್ಯ ಅವರು ಬಹಳ ಅನುಭವಿ ರಾಜಕಾರಣಿ, ಅವ್ರ 2ನೇ ಟರ್ಮ್ ಇದು. ಅವಾಗ ಅವ್ರು ಏನ್ ಹೇಳಿದ್ರಂದ್ರೆ, ಅವಾಗ ಇದು ಈ ಮೊದಲನೇ ಅಧಿವೇಶನ ನಡೀತಲ್ಲ, ಸೆಷನ್ ನಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಮಾತಾಡಿದ್ರು. ನೋಡಿ, ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ದೀನಿ, ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಟ್ರಾನ್ಸ್ಫರ್ ದಂಧೆಗಳು ನಡೆದಿಲ್ಲ, ನನ್ನ ಡಿಪಾರ್ಟ್ಮೆಂಟ್ ನಲ್ಲಿ ನಡೆದಿದ್ರೆ ನಾನು ಹೊಣೆ ಹೊತ್ಕೊಳ್ತಾ ಇದ್ದೆ, ಇದು ಬೇರೆ ಡಿಪಾರ್ಟ್ಮೆಂಟ್ ನಡೆದಿರೋದು, ಆ ತರದ್ದೆಲ್ಲ ಹೇಳ್ತಾ ಅವ್ರ ಮಗನ ಹೆಸರು ಕೂಡ ಬಂದಿತ್ತು ಅಲ್ಲಿ. ಆದ್ರೆ ಮುಖ್ಯಮಂತ್ರಿಯವರು ಇಡೀ ಸರ್ಕಾರಕ್ಕೆ ಎಲ್ಲಾ ಇದು ಏನು ಇಲಾಖೆಗಳು ಕೂಡ ಅವ್ರ ಕೈ ಕೆಳಗಡೆ ಬರುತ್ತೆ, ಅವ್ರು ಮುಖ್ಯಮಂತ್ರಿ ಅನ್ನೋದನ್ನ, ಅದ ಮಂತ್ರಿ ಅಂದ್ರೆ ಮುಖ್ಯಮಂತ್ರಿ ಎಲ್ಲವೂ ಅವ್ರದೇ, ಅಂದ್ರೆ ಅವರ ಹತೋಟಿನಲ್ಲಿ ಇರುತ್ತೆ, ಅವ್ರ ಜವಾಬ್ದಾರಿ ಇರುತ್ತೆ ಅನ್ನೋದನ್ನ ಗೊತ್ತಿದ್ದು ಕೂಡ ಅವ್ರು ಯಾಕೆ ಹೇಳಿದ್ರು ಅನ್ನೋದು ನನಗೊಂದು ಸೋಜಿಗವಾಗಿತ್ತು ಅವಾಗ. ಈಗ ಈ ನಿಗಮ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರ ಬಂದಾಗ ಅದು ಬಹಳ ದೊಡ್ಡ ಹಗರಣ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ವಿಜಿಲ್ ಬ್ಲೋವರ್ ಆಕ್ಟ್ ಇಲ್ಲಿ ಬರುತ್ತೆ, ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಏನಂದ್ರೆ ಒಬ್ಬ ಅಧಿಕಾರಿ ತಾನು ತನಗೆ ಇಲ್ಲಿ ಲಂಚ ತಗೊಳ್ಬೇಕು ಅಂದ್ರೆ ಈ ತರದ ಒಂದು ಕರಪ್ಷನ್ ಮಾಡ್ಬೇಕಾಗಿದೆ ಅನ್ನೋ ಒಂದು ಒತ್ತಡ ಇದೆ ಅನ್ನೋ ಕಾರಣಕ್ಕೋಸ್ಕರ, ಫಂಡ್ಸ್ ಟ್ರಾನ್ಸ್ಫರ್ ಮಾಡ್ಬೇಕಾಗಿದೆ ಅನ್ನೋ ಒತ್ತಡ ಇದೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಸೂಸೈಡಲ್ ನೋಟ್ ಬರೆದು ಸತ್ತೋಗ್ಬಿಡ್ತಾರೆ. ಜೊತೆಗೆ ಅವ್ರನ್ನ ಕರ್ಕೊಂಡೋಗಿ, ಅದಕ್ಕೂ ಮುಂಚೆ ಗೋವಾದಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಹಿಂಸೆ ಕೊಟ್ರು ಅಂತೆಲ್ಲ ಇದೆ. ಹೀಗಿರುವಾಗ ನಾಗೇಂದ್ರ ಅವರ ಅಂದ್ರೆ ಮಂತ್ರಿ, ಆ ಒಂದು ಡಿಪಾರ್ಟ್ಮೆಂಟ್ ST ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಆ ಮಂತ್ರಿ ನಾಗೇಂದ್ರ ಅವರು ರಾಜೀನಾಮೆ ತಗೊಂಡ್ರು. ರಾಜೀನಾಮೆ ತಗೊಳಕ್ಕೂ ಕೂಡ ಎಷ್ಟು ದಿನ ಆಯ್ತು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದಾಗ ಇಲ್ಲೇನೋ ನಡೀತಾ ಇದೆ. ಅಂದ್ರೆ ಇಲ್ಲಿ ನಾಗೇಂದ್ರ ಅವ್ರಿಗೂ ಕೂಡ ಹೇಳೋದೇನೋ ಇತ್ತು. ಅಂದ್ರೆ ಮುಖ್ಯಮಂತ್ರಿ ಅವರು ಏಕ್ದಮ್ ಅವರ ರಾಜೀನಾಮೆಯನ್ನು ಒಂದು ದಿನದಲ್ಲಿ ತಗೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಮುಖ್ಯಮಂತ್ರಿ ಅವ್ರ ಕೈನಲ್ಲಿ. ಅವಾಗ ನಿಮಗ್ ಜ್ಞಾಪಕ ಇರ್ಬೋದು, ಪ್ರಕರಣ ನಡೆಯುವಾಗ ಮುಖ್ಯಮಂತ್ರಿ ಒಂದ್ ಮಾತು ಹೇಳಿದ್ರು, ನಾವೇನ್ ರಾಜೀನಾಮೆ ಕೇಳಿಲ್ಲ, ನಾಗೇಂದ್ರ ಅವ್ರ ರಾಜೀನಾಮೆ ನಾವ್ ಕೇಳಕ್ಕೆ ಹೋಗಿಲ್ಲ ಅಂತ. ಆಮೇಲೆ ನೋಡಿದ್ರೆ ತಗೊಂಡ ಮೇಲೆ ಏನಾಯ್ತು ಅನ್ನೋದಕ್ಕೆ ಕಾಂಗ್ರೆಸ್ಗೆ ಒಂದು ಸಣ್ಣ ಒಂದು ಅಡ್ವಾಂಟೇಜ್ ಏನ್ ಬಂತಂದ್ರೆ, ಅಷ್ಟರಲ್ಲಿ ಈ ಸೆಕ್ಸ್ ಸ್ಕ್ಯಾಂಡಲ್ಗಳು ಬಂತಲ್ಲ, ಈ ಪ್ರಜ್ವಲ್ ರೇವಣ್ಣ, ದರ್ಶನ್, ಇದು ಮತ್ತೊಂದು ಇದೆಲ್ಲ ಆಗಿದ್ದ ಒಂದು ಅಬ್ಬರದಲ್ಲಿ ಎಲ್ಲೋ ಒಂದ್ ಕಡೆ ಜನ ಅದಕ್ಕೆ ಅಂದ್ರೆ ಆ ಒಂದು ವಿಷಯಕ್ಕೆ ಇದನ್ನು ಫೋಕಸ್ ಸಿಗ್ಲಿಲ್ಲ. ಅಂದ ಮಾತ್ರಕ್ಕೆ ನಾವು ಜನ ಮರ್ತೋಗ್ಬಿಟ್ಟಿದ್ದಾರೆ, ಸರ್ಕಾರ ಇಲ್ಲಿಂದ ಬಚಾವ್ ಬಿಡ್ಬೇಕು ಅನ್ನೋದಲ್ಲ. ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ ಮುಖ್ಯಮಂತ್ರಿಯವರು ಎಲ್ಲಿ ಹೊಣೆ ಬರುತ್ತೆ ಅವ್ರದ್ದು ಅಂತಂದ್ರೆ, ಈಗ K2 ಅಂತ ಹೇಳ್ತಾ ಇದ್ರು, ಈಗ ಮುಂಚಿನ ಹಾಗೆ ಇಲ್ಲ. ಇದು ಎಂತಂದ್ರೆ ಇದು ಸಾಕಷ್ಟು ಆಡಳಿತದಲ್ಲಿ ಸುಧಾರಣೆ ಆಗಿದೆ. ಅಂದ್ರೆ ಇದು K2 ಅಂತ ಬಂದಿದೆ, ಅಂದ್ರೆ ಖಜಾನೆ 2 ಅಂತ, ಅದು K2 ಅಂದ್ರೆ ಆ ಖಜಾನೆ 1 ಇಂದ ಖಜಾನೆ 2 ಬರುವಾಗ ಈ ಸರ್ಕಾರದ ಇದು ಅಮೌಂಟ್ ಅಂದ್ರೆ ಹಣ ಟ್ರಾನ್ಸ್ಫರ್ ಆಗೋದು ಅಷ್ಟು
ಈಸಿಯರ್ ಅಂದ್ರೆ ಅಷ್ಟು ಏನು ಬಿಡುಬಿಸಾಗಿ ಮಾಡೋ ಹಾಗಾಗಿಲ್ಲ. ಯಾಕಂದ್ರೆ ಟ್ರಾನ್ಸ್ಪರೆನ್ಸಿ ಇದೆ. ಈಗ ಇದೇ ಬಿಜೆಪಿ ಗವರ್ನಮೆಂಟ್ ಇದ್ದಾಗ ಇವರು ಆರ್ ಅಶೋಕ್ ಅವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಒಂದು ಪ್ರಕರಣ ನಡೀತು. ಏನಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ಅವರು ಏನಂದ್ರೆ ರಿಜಿಸ್ಟ್ರೇಷನ್ ಬಂದಂತ ಹಣವನ್ನ ಅವ್ರ ಪರ್ಸನಲ್ ಇದು ಏನು ಅಕೌಂಟ್ಗೆ ಏನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾ ಇದ್ರು ಅಂತ. ಅದು ಶೃಂಗೇರಿಯಲ್ಲಿ ಇದು ಒಂದು ಮೊದಲನೇ ಪ್ರಕರಣ ಬಂತು. ಅವಾಗಿಂದ ಸರ್ಕಾರ ಏನ್ ಮಾಡ್ತು, ಅದನ್ನ ಟೈಟನ್ ಮಾಡಿ K2 ಅಂತ ತಗೊಂಡ್ ಬಂದು ಇದನ್ನ ಮಾಡದ್ಮೇಲೂ ಕೂಡ ಹಿಂಗ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಸರ್ಕಾರದ ಏನು ನೇತೃತ್ವ ವಹಿಸಿರುವಂತಹ ಮುಖ್ಯಮಂತ್ರಿಯವರು ಇಲ್ಲಿಂದ ಹೊಣೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.